ಸ್ನೇಹಿತರೆ, ಬಾಯಿ ಚಪ್ಪರಿಸುವ ರುಚಿ ಬೇಕೆಂದರೆ ಅಮ್ಮನ ಅಡುಗೆ ಸವಿಬೇಕು. ಹಳೆಯ ರೀತಿಯ ಅಡುಗೆಯಾದರೂ ಸಹಿ, ಹೊಸ ರೀತಿಯ ಅಡುಗೆಯಾದರೂ ಸಹಿ, ಅಮ್ಮನದು ಸಿದ್ಧಹಸ್ತ. ಸಮ್ಮರ್ ಹಾಲಿಡೇಸ್ಗೆ ನನ್ನ ಜೊತೆ ನನ್ನ ಮಗನೂ ಬಂದಿದ್ದಾನೆ. ಅದಕ್ಕೆ ನಮ್ಮ ಅಮ್ಮನಿಗೆ ತುಂಬ ಖುಷಿ. ಅವನಿಗಾಗಿ ಏನೋ ಸ್ಪೆಷಲ್ಗೆ ರೆಡಿ ಮಾಡ್ತಾ ಇದ್ದಾರೆ. ಹೌದು, ನನ್ನ ಮೊಮ್ಮಕ್ಕಳಿಗೆಲ್ಲರಿಗೂ 7 ಜನ ಮೊಮ್ಮಕ್ಕಳಿಗೂ ನಾ ಮಾಡೋದು ಮಸಾಲೆ ದೋಸೆ ಎಲ್ಲ ತುಂಬ ಇಷ್ಟ. ಅಮ್ಮ ಮಸಾಲೆ ದೋಸೆ ಮಾಡು, ಅಮ್ಮ ಮಸಾಲೆ ದೋಸೆ ಮಾಡು ಹೇಳ್ತಾರೆ. ಹಾಗಾಗಿ 1 kg ಅಕ್ಕಿ ನೆನೆಸಿದೆ, 1/4 kg ಉದ್ದಿನಬೇಳೆ, 3/4 ಕಪ್ ತೊಗರಿಬೇಳೆ, 1/4 ಕಪ್ಪು ಪಚ್ಚೆಸರುಬೇಳೆ, 1 ಚಮಚ ಮೆಂತ್ಯ, 1 ಕಪ್ಪು ಅವಲಕ್ಕಿ. ಓಕೆ, ಇದಷ್ಟು ಮಾಡಿ ರುಬ್ಬಿಸ್ತೇವೆ 9 ಗಂಟೆಗೆ. ಇದನ್ನೆಲ್ಲ ಈಗ ತೊಳೆದು ಅವಲಕ್ಕಿ ಬಿಟ್ಟು ಎಲ್ಲವನ್ನು ತೊಳೆದು ನೆನೆಸಿಡಬೇಕು. ಅವಲಕ್ಕಿನೂ ತೊಳೆದು ಹಾಕೋದೇ ಈ ಕಡೆ. ಅವಲಕ್ಕಿ ಆಮೇಲೆ ರುಬ್ಬುವಾಗ ಹಾಕೋದು. ರುಬ್ಬುವಾಗ ತೊಳೆದು ಹಾಕಿ. ಸರಿ, ಮಸಾಲೆ ದೋಸೆ ಹಿಟ್ಟು ರೆಡಿಯಾಗಿದೆ, ರಾತ್ರಿ ರುಬ್ಬಿಟ್ಟಿದೆ. ಸ್ನೇಹಿತರೆ, ಅಮ್ಮ ಮಾಡುವ ಸುಕ್ಕ ಅಥವಾ ಬಾಜಿ ತುಂಬ ಸ್ಪೆಷಲ್ ಆಗಿರುತ್ತೆ. 1/4 kg ಬಟಾಟೆ ತಗೊಂಡಿದೆ ಸುಕ್ಕ ಮಾಡಲಿಕ್ಕೆ. ಈರುಳ್ಳಿ 3/4 kg ತಗೊಂಡಿದೆ. ಮೊಮ್ಮಕ್ಕಳು ಯಾವುದೇ ಹೋಟೆಲ್ನಿಂದ ಮಸಾಲೆ ದೋಸೆ ತಿಂದರೂ ಕೂಡ ಅಮ್ಮ ಮಾಡಿದ ಈ ಬಾಜಿಯನ್ನು ನೆನಪಿಸ್ಕೊಂಡು ಇದೇ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇರ್ತಾರೆ. ನೋಡಿ, ಈಗ ಆಲೂಗಡ್ಡೆಯನ್ನು ಕುಕ್ಕರ್ನಲ್ಲಿಟ್ಟು ಬೇಯಿಸ್ತಾ ಇದ್ದಾರೆ. ನಾಲ್ಕು ವಿಷಲ್ ಹಾಕೋ ತನಕ ಬೇಯಿಸಿದೆ. ಆವಾಗ ಸೊಲಿಲಿಕ್ಕೂ ಚಲೋ ಆಯ್ತದೆ, ಕಟ್ ಮಾಡೋಕ್ಕೂ ಚಲೋ ಆಯ್ತದೆ, ಮೆತ್ತಗಾಯ್ತದೆ. ಅಂದರೆ ಬಟಾಟೆ ಮೆತ್ತಗಾದ್ರೇ ಚೆನ್ನಾಗಾಗ್ತದೆ, ಸುಕ್ಕಕ್ಕೆ ಚೆನ್ನಾಗಾಗ್ತದೆ. ನೋಡಿ, ಇಲ್ಲಿ ಸುಕ್ಕಕ್ಕೆ ಅಥವಾ ಬಾಜಿಗೆ ಬೇಕಾದ ಸಾಮಾನುಗಳನ್ನು ಇಲ್ಲಿ ಜೋಡಿಸ್ಕೊಂಡಿದ್ದಾರೆ. ಬಟಾಟೆ ಬೇಯಿಸಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಈರುಳ್ಳಿಯ ಕಟ್ ಮಾಡಿ ಇಟ್ಕೊಂಡಿದ್ದೆ. ಈರುಳ್ಳಿ ನನಗೆ ಜಾಸ್ತಿ ಬೇಕು, ಕಟ್ ಮಾಡಿ ಇಟ್ಕೊಂಡಿದ್ದೆ. ಕಡೆಗೆ ಒಗ್ಗರಣೆಗೆ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಅರಿಶಿನ, ಹಸಿಮೆಣಸು ಜಾಸ್ತಿ ಖಾರ ಇಲ್ಲ, ಜಾಸ್ತಿ ಕಟ್ ಮಾಡಿದೆ, ಶುಂಠಿ, ಕರಿಬೇವು. ಹಾಗೆ 4 ಸ್ಪೂನು ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದಾರೆ. ಈಗ ಸ್ಟವ್ ಆನ್ ಮಾಡಿ ಬಾಣಲೆ ಇಟ್ಟು ಒಂದು 4 ಸ್ಪೂನು ಕೊಬ್ಬರಿ ಎಣ್ಣೆ ಹಾಕ್ತಾ ಇದ್ದಾರೆ. ಕೊಬ್ಬರಿ ಎಣ್ಣೆ ಹಾಕಿಟ್ಕೊಂಡಿದ್ದೆ. ಈಗ ಸಾಸಿವೆ ಹಾಕ್ತಾಯಿದ್ದೆ, ಈಗ ಕಡಲೆಬೇಳೆ ಹಾಕ್ತಾಯಿದ್ದೆ, ಉದ್ದಿನಬೇಳೆ ಹಾಕ್ತಾಯಿದ್ದೆ, ಕರಿಬೇವು ಹಾಕ್ತಾಯಿದ್ದೆ, ಹಸಿಮೆಣಸು ಹಾಕ್ತಾಯಿದ್ದೆ. ಅಮ್ಮ ಇಲ್ಲಿ ಈರುಳ್ಳಿ ಕಟ್ ಮಾಡಿದ್ದನ್ನು ಸೇರಿಸ್ತಾ ಇದ್ದಾರೆ. ಹಾಗೆ ಇಲ್ಲಿ ಶುಂಠಿ ಪೀಸ್ಗಳನ್ನು ಕೂಡ ಹಾಕ್ತಾ ಇದ್ದಾರೆ. ಅರ್ಧ ಸ್ಪೂನು ಉಪ್ಪು ಹಾಕ್ತಾ ಇದ್ದಾರೆ. ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ನೋಡಿ ಫ್ರೆಂಡ್ಸ್, ಇಷ್ಟು ಸಾಫ್ಟಾಗಿ ಈರುಳ್ಳಿ ಫ್ರೈ ಆದ ನಂತರನೇ ಅಮ್ಮ ಆಲೂಗಡ್ಡೆಯನ್ನು ಸೇರಿಸೋದು. ಈರುಳ್ಳಿ ಬೇಯಿಸು, ಬಟಾಟೆ ಹಾಕ್ತಾ ಇದ್ದೆ. ಈಗ ಅರಿಶಿನ ಪುಡಿ ಹಾಕ್ತಾ ಇದ್ದೆ. ಅರ್ಧ ಸ್ಪೂನು ಸಕ್ಕರೆ ಹಾಕ್ತಾ ಇದ್ದಾರೆ. ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೆ. ಸ್ವಲ್ಪ ಕಾಯಿ ಸುಳಿ ಹಾಕ್ತಾ ಇದ್ದೆ. ಹಾಗೆ ಇಲ್ಲಿ ಒಂದು ಅರ್ಧ ಸ್ಪೂನು ಉಪ್ಪನ್ನು ಹಾಕಿ. ರುಚಿಯಾದ ಸುಕ್ಕಕ್ಕೆ ಬೇಕಾದ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಆಯಿತು. ಈಗ ಇವುಗಳನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀರನ್ನು ಸ್ವಲ್ಪವೂ ಹಾಕಲಿಕ್ಕಿಲ್ಲ. ಹಾಗೆ ಸ್ಟವನ್ನು ಲೋ ಫ್ಲೇಮ್ನಲ್ಲಿ ಇಟ್ಕೊಳ್ಬೇಕು.
ಅರ್ಧ ನಿಮಿಷ ಆದಮೇಲೆ ಸ್ಟವನ್ನು ಆಫ್ ಮಾಡಿ. ಈಗ ಅಮ್ಮ ರೆಡಿ ಮಾಡಿಟ್ಟ ದೋಸೆ ಹಿಟ್ಟಿನಿಂದ ದೋಸೆ ಮಾಡ್ತಾ ಇದ್ದಾರೆ. ಅಮ್ಮನ ಈ ಮಸಾಲ ರೆಡಿಯಾದದ್ದೇ ಮಕ್ಕಳೆಲ್ಲ ದೋಸೆಗಾಗಿ ಕಾಯ್ತಾ ಇರ್ತಾರೆ. ಅದು ಒಂದೆರಡಲ್ಲ, 5-6 ತಿಂದಮೇಲೆ ಅವ್ರು ಹೇಳೋದು. ಅಮ್ಮನಿಗೂ ಕೂಡ ಅವರಿಗೆ ಕೊಟ್ಟಷ್ಟು ತೃಪ್ತಿನೇ ಇಲ್ಲ. ಅದಕ್ಕೆ ನೋಡಿ ಇಷ್ಟೊಂದು ಪಲ್ಯ ಅಥವಾ ಸುಕ್ಕ ಅಮ್ಮ ಮಾಡಿರೋದು. ದೋಸೆ ಮಾಡಿ ಮೊಮ್ಮಗನಿಗೆ ಕೊಡ್ತೇ ಇದ್ದೇನೆ.